Hi, I am Kaviraj from scoreutarget.com. In today's session, we are going to discuss district level preparatory examination practice question paper for SSLC students. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇಡೀ ಒಂದು 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಒಂದೇ ವಿಡಿಯೋಲಿ ಸಾಲ್ವ್ ಮಾಡೋಕ್ಕೆ ತುಂಬಾ ಕಷ್ಟ ಅನ್ನೋ ಉದ್ದೇಶದಿಂದ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನ 3 ಅಥವಾ 4 ಭಾಗಗಳಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಏನಿದೆ ಈಗಾಗಲೇ ಹಿಂದಿನ ಒಂದು 2 ವಿಡಿಯೋಗಳಲ್ಲಿ ಪಾರ್ಟ್ 2 ಮಾಡಿದೆ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಪಾರ್ಟ್ 3. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ನಾವು ಮೊದಲನೇ ಪ್ರಶ್ನೆಗಳನ್ನ ಅಂದ್ರೆ 1ರಿಂದ 38ವರೆಗೆ ಪ್ರಶ್ನೆಗಳಿವೆ ಅವುಗಳನ್ನ ಡಿವೈಡ್ ಮಾಡಿದ್ವಿ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿದಾಗ ಮುಂದಿನ ಪಾರ್ಟ್ 3 ಕಂಟಿನ್ಯೂ ಪ್ರಶ್ನೆಗಳಿರುತ್ತೆ. ಸೊ ಪಾರ್ಟ್ 4 ಅಲ್ಲಿ ಈ ಪ್ರಶ್ನೆ ಪತ್ರಿಕೆ ಉಳಿದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ತುಂಬಾನೇ ಎಕ್ಸ್ಪೆಕ್ಟೆಡ್ ಆದಂತ ಒಂದು ಪ್ರಶ್ನೆಗಳಿವೆ. ಜೊತೆಗೆ ಈ ಒಂದು ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇವೆ. ಯಾಕಂದ್ರೆ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ತುಂಬಾನೇ ಎಕ್ಸ್ಪೆಕ್ಟೆಡ್ ಆಗಿವೆ, ಬರ್ಬೋದು ಅಂತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸ್ ಹಾಕಿರೋದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನೋಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಮತ್ತು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನಿಮ್ಗೇನೋ ಉಚಿತವಾಗಿರುತ್ತೆ, ಬಟ್ ನಮ್ಗೆ ಅದು ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇತ್ತು. ಸೊ ಮೊದಲನೇದಾಗಿ ನಾವು ಇವತ್ತು ಪಾರ್ಟ್ 1ರಲ್ಲಿ ನಾವು ಈ ಒಟ್ಟಾರೆ ಒಂದು 16 ಒಟ್ಟು ಎಷ್ಟಂದ್ರೆ 17ವರೆಗೆ ಪ್ರಶ್ನೆಗಳನ್ನ ಇಲ್ಲಿವರೆಗೆ ನಾವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಪಾರ್ಟ್ 1 ಅಲ್ಲಿ. ಇನ್ನು ಪಾರ್ಟ್ 2 ಅಲ್ಲಿ ನಾವು 2 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಪಾರ್ಟ್ 3 ಅಲ್ಲಿ ನಾವು ಯಾವ್ದು ಡಿಸ್ಕಸ್ ಮಾಡ್ಬೇಕಂದ್ರೆ ಇಲ್ಲಿಂದ ಅಂದ್ರೆ ಮೇನ್ ಕ್ವೆಶ್ಚನ್ ನಂಬರ್ 5 ದಿಂದ ನಾವು ಈ ಪಾರ್ಟ್ 3 ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮ್ಗೆ ಸ್ಕ್ರೀನ್ ಮೇಲೆ ಇಲ್ಲಿ ಕೀ ಆನ್ಸರ್ಸ್ ತೋರ್ತಾ ಇದ್ದೀನಿ. ಸೊ ನಿಮ್ಗೆ ಕಾಣ್ತಾ ಇದೆ, ಇಲ್ಲಿ ಪ್ರಶ್ನೆನೂ ಇರುತ್ತೆ, ಉತ್ತರನೂ ಇರುತ್ತೆ. ಸೊ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ನೋಡೋಣ ಮೇನ್ ಕ್ವೆಶ್ಚನ್ ನಂಬರ್ 5 ಏನಿದೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಬರೀರಿ ಅಂತ. 5 ಅಥವಾ 6 ವಾಕ್ಯಗಳಲ್ಲಿ ಈ ಲಿಮಿಟ್ ಅಲ್ಲಿ ನಾವು ಬರೀಬೇಕಾಗುತ್ತೆ. ಇದು 3 ಅಂಕದ ಪ್ರಶ್ನೆ ಇರುತ್ತೆ. ನಿಮ್ಮ ಎಕ್ಸಾಮ್ ಅಲ್ಲಿ 3 ಅಂಕದ ಪ್ರಶ್ನೆಗಳನ್ನ ಅಂದ್ರೆ ಈ ಪಾಠಗಳಿಗೆ ಸಂಬಂಧಪಟ್ಟಂತೆ ಪದ್ಯಗಳಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆ ಇರುತ್ತೆ. ಒಂದು ಪ್ರೋಸ್ಗಳಿಂದ, ಇನ್ನೊಂದು ಪೋಯಮ್ಗಳಿಂದ. ಸೊ 2 ಒಂದೊಂದು ಇರುತ್ತೆ. ನಾವು ಮೊದಲನೇದಾಗಿ 25ನೇ ಪ್ರಶ್ನೆಯನ್ನು ನೋಡ್ಕೊಂಡ್ಬರೋಣ. ಡಿಸ್ಕ್ರೈಬ್ ಬ್ರೀಫ್ಲಿ ಹೌ ಬಾಲೇಶ್ವರ್ ಹೆಲ್ಪ್ಡ್ ರೋಮಾ ಅಂಡ್ ಸೇವ್ಡ್ ಹರ್ ಲೈಫ್. ಬಾಲೇಶ್ವರ್ ಮಿಶ್ರಾ ಆ ಹುಡುಗಿಯ ಜೀವನ, ರೋಮಾಳ ಜೀವನವನ್ನ ಯಾವ ತರ ಕಾಪಾಡದ ಅನ್ನೋದ್ರ ಬಗ್ಗೆ ವರ್ಣಿಸಿ ಬರೆಯಿರಿ. ಅಂದ್ರೆ ಬಾಲೇಶ್ವರನ ಬಗ್ಗೆ ಮತ್ತು ಅವಳನ್ನ ಯಾವ ತರ ಸೇವ್ ಮಾಡ್ದು ಅನ್ನೋದ್ರ ಬಗ್ಗೆ. ಸೊ ಇದು ದೇರ್ ಇಸ್ ಎ ಗಲಬದಿ ಟ್ರ್ಯಾಕ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರ ನೋಡ್ಕೊಂಬರೋಣ. ಸೊ ಲುಕ್ ಎಟ್ ದ ಆನ್ಸರ್. Baleshwar Mishra jumped off the train and rushed to Roma Talreja to a nearby hospital for treatment. Baleshwar Mishra ಏನ್ ಮಾಡ್ತಾನೆ, ರೋಮಾ ತಲ್ರೇಜಾ ಟ್ರೈನ್ ಅಂದು ಬೀಳೋದನ್ನ ಕಂಡು ಅವಳ ಹತ್ರ ಹೋಗಿ ಅವಳನ್ನ ಹೊತ್ಕೊಂಡು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. However, due to a lack of adequate facilities, he then took her to Divine Multi-Specialty Hospital. ಒಂದು ಚಿಕ್ಕ ಆಸ್ಪತ್ರೆಗೆ ಹೋಗ್ತಾನೆ, ಅಲ್ಲಿ ಸಿಬ್ಬಂದಿಗಳ ಕೊರತೆ ಇರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ತಾನೆ, ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ವೇರ್ ಸಿ ಕುಡ್ ರಿಸೀವ್ ಪ್ರಾಪರ್ ಕೇರ್, ಅಲ್ಲಿ ಅವಳಿಗೆ ಒಳ್ಳೆ ಉಪಚಾರ ಸಿಗುತ್ತೆ. ಥ್ರೂ ಹಿಸ್ ಎಫರ್ಟ್ಸ್ ಬಾಲೇಶ್ವರ್ ಮಿಶ್ರಾ ಹೆಲ್ಪ್ಡ್ ರೋಮಾ ಸೇವ್ ರೋಮಾ ತಲ್ರೇಜಾ. ಈ ತರ ತನ್ನ ಒಂದು ಎಫರ್ಟ್ ಮೂಲಕ ಅವಳನ್ನ ರಕ್ಷಣೆ ಮಾಡ್ತಾನೆ ಅಂತ ಬರೀತಿ. ಓಕೆ, ನಾವೀಗ ಮುಂದಿನ ಪ್ರಶ್ನೆ ಹೋಗೋಣ. ಕ್ವೆಶ್ಚನ್ ನಂಬರ್ 26. What qualities of a land is described in the poem I am the land? I am the land ಕವನದಲ್ಲಿ ಭೂಮಿ ತಾಯಿಯ ಯಾವ ಗುಣಗಳನ್ನ, ಯಾವ ಕ್ವಾಲಿಟಿಗಳನ್ನ ಇಲ್ಲಿ ವರ್ಣನೆ ಮಾಡಲಾಗಿದೆ. ಅಂದ್ರೆ ಭೂಮಿ ತಾಯಿಲಿರ್ತಕ್ಕಂಥ ಗುಡ್ ಕ್ವಾಲಿಟೀಸ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಸೊ ನೋಡೋಣ, ಪೋಯಮ್ದಿಂದ ಪ್ರಶ್ನೆ ಇದೆ, ಆನ್ಸರ್ ಯಾವ ತರ ಬರೀಬೇಕು. ಲುಕ್ ಅಟ್ ದ ಆನ್ಸರ್. ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ is shown as a kind, patient and strong. ನೋಡಿ, ಈ ಕವನದಲ್ಲಿ ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಭೂಮಿ ತಾಯಿಯ ಯಾವ ಕ್ವಾಲಿಟಿಗಳನ್ನ ಹೈಲೈಟ್ ಮಾಡಲಾಗಿದೆ ಅಂದ್ರೆ ಒಂದು ಕೈಂಡ್ ದಯಾವಂತ, ಒಂದು ಪೇಷಂಟ್ ತಾಳ್ಮೆ ಶಕ್ತಿ, ಇನ್ನೊಂದು ಸ್ಟ್ರಾಂಗ್ ಅಂದ್ರೆ ಜನ ಎಷ್ಟೇ ತೊಂದರೆ ಕೊಟ್ಟರು ಅವುಗಳನ್ನ ಸಹಿಸ್ಕೊಂಡು ಕೊಡ್ತಕ್ಕಂಥ ಒಂದು ಸ್ಟ್ರಾಂಗ್ನೆಸ್. ಲೈಕ್ ಮದರ್ ಅರ್ತ್, ಭೂಮಿ ತಾಯಿ ತರ ಅವಳು ತನ್ನ ಎಲ್ಲ ಕಷ್ಟವನ್ನ ಸಹಿಸ್ಕೊಂಡು ಕೊಡ್ತಾಳೆ. ಇಟ್ ಸೈಲೆಂಟ್ಲಿ ಸಫರ್ಸ್ ವೆನ್ ಹ್ಯೂಮನ್ ಹಾರ್ಮ್ಸ್ ಇಟ್ ಬಟ್ ಸ್ಟಿಲ್ ಪ್ರೊವೈಡ್ಸ್ ಫುಡ್ ಅಂಡ್ ಸಪೋರ್ಟ್ ಫಾರ್ ಲೈಫ್. ಭೂಮಿಗೆ
ಮನುಷ್ಯ ಎಷ್ಟೇ ಒಂದು ದುರ್ಬಳಕೆ ಮಾಡಿಕೊಂಡು ಕೂಡ ಭೂಮಿ ತಾಯಿ ಅದನ್ನ ಸಹಿಸ್ಕೋತಾಳೆ. ಸಹಿಸ್ಕೊಳ್ಳೋದ್ರ ಜೊತೆಗೆ ಮನುಷ್ಯನಿಗೆ ಈ ಜೀವಿಗಳಿಗೆ ಬದುಕಬೇಕಾದ ಒಂದು ಆಹಾರ, ಒಂದು ಜೀವನವನ್ನ ಕೊಡ್ತಾಳೆ. ಇವನ್ ವೆನ್ ಡ್ಯಾಮೇಜ್ ದ ಲ್ಯಾಂಡ್ ಸ್ಟೇಸ್ ಸ್ಟ್ರಾಂಗ್ ಅಂಡ್ ಕೀಪ್ಸ್ ಹೀಲಿಂಗ್ ಇಟ್ ಸೆಲ್ಫ್. ಎಷ್ಟೇ ತೊಂದರೆ ಮಾಡಿದ್ರು ಕೂಡ ಅದನ್ನು ಸಹಿಸಿಕೊಂಡು ಅವುಗಳನ್ನು ತಾನಾಗಲಿ ಪರಿಹಾರ ಮಾಡಿಕೊಂಡು ಮನುಷ್ಯನಿಗೆ, ಜೀವಿಗಳಿಗೆ ತೊಂದರೆ ಕೊಡೋದೆ ತನ್ನ ಕ್ವಾಲಿಟಿಗಳನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಈಗ ನಾವು ಈಗ ಮೇನ್ ಕ್ವೆಶನ್ ನಂಬರ್ 6 ಹೋಗೋಣ. 6 ಅಲ್ಲಿ ಯಾವ ಪ್ರಶ್ನೆಗಳಿವೆ ನೋಡಿ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. 4 ಪ್ರಶ್ನೆಗಳು, 3 ಅಗ್ಗದು, ಒಟ್ಟಾರೆ 12 ಅಂಕ. ಸೊ ನಮಗೆ ಕಾಮನ್ ಆಗಿ ಎಕ್ಸಾಂಪಲ್ಗಳಲ್ಲಿ ಏನು ಮಾಡ್ತಾರೆ, ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಎಕ್ಸಾಮ್ಗಳಲ್ಲಿ ನಮ್ಗೆ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ನಾವು ಅರ್ಥ ಆದಾಗ ಮಾತ್ರ ಅವುಗಳನ್ನ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. 27 ಪ್ರಶ್ನೆಗಳನ್ನ ಒಂದು ಬಾರಿ ನಾವು ನೋಡ್ಕೊಂಬರೋಣ, ಎಕ್ಸ್ಟ್ರಾಕ್ಟ್ ಪ್ರಶ್ನೆಗೆ ಸಂಬಂಧಪಟ್ಟಂತೆ. ಇಲ್ಲಿ ಒಟ್ಟಾರೆ ನಮ್ಗೆ ಏನಂದರೆ 4 ಪ್ರಶ್ನೆಗಳಿಗೆ 3 ಪ್ರಶ್ನೆಗಳು ಪ್ರೋಸಿ ಸೆಕ್ಷನ್ ಇರುತ್ತೆ, 1 ಪೊಯೆಟ್ರಿ ಸೆಕ್ಷನ್ ಇರುತ್ತೆ. ಅದನ್ನು ನಾವು ಕೇರ್ಫುಲ್ ಆಗಿ ನೆನ್ಬಿಟ್ಕೋಬೇಕು. It took months of negotiation to come to an understanding with the old man. ವಯಸ್ಸಾದ ವ್ಯಕ್ತಿಯ ಜೊತೆಗೆ ವ್ಯಾಪಾರದ ಒಪ್ಪಂದ ಮಾಡಬೇಕಂದ್ರೆ 1 ತಿಂಗಳ ಸಮಯಾವಕಾಶ ತೆಗೆದುಕೊಂಡಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ನಮ್ಗೆ ಯಾವ ಪಾಠದಿಂದ, ಜೆಂಟಲ್ಮನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಪಾಠದಿಂದ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು A, B, C ಅಂತ 3 ಪ್ರಶ್ನೆಗಳಿವೆ. ಅದು ಏನಿದೆ ಅನ್ಕೊಂಬರೋಣ. ಹೂ ಈಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್. ಇಲ್ಲಿ ಓಲ್ಡ್ ಮ್ಯಾನ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆನ್ಸರ್ ಅನ್ಕೊಂಬರೋಣ. ಓಲ್ಡ್ ಮ್ಯಾನ್ ರೆಫರ್ ಟು ಡಾನ್ ಅನ್ಸೆಲ್ಮೋ. ಓಕೆ, ಈ ಬಿ ಪ್ರಶ್ನೆ ಏನಿದೆ, ವಾಟ್ ವಾಸ್ ದಿ ನಿಗೋಷಿಯೇಷನ್ ಅಬೌಟ್. ಇಲ್ಲಿ ನಿಗೋಷಿಯೇಷನ್ ಅಂದ್ರೆ ಏನು, ವ್ಯವಹಾರ. ಇಲ್ಲಿ ಎದುರು ವ್ಯವಹಾರ ಬಗ್ಗೆ ಮಾತಾಡ್ತಿದ್ದಾರೆ. ಎದುರು ವ್ಯವಹಾರ ಅಂದ್ರೆ ಆನ್ಸರ್ ಸೆಲ್ಲಿಂಗ್ ಪ್ರಾಪರ್ಟಿ. ಇಲ್ಲಿ ಆಸ್ತಿಯ ಮಾರೋದ್ರ ಬಗ್ಗೆ, ಆ ಒಂದು ವ್ಯವಹಾರದ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನು ಸಿ ಪ್ರಶ್ನೆ ಏನಿದೆ, ವೈ ಡು ಯು ಥಿಂಕ್ ಇಟ್ ಟುಕ್ ಮಂತ್ಸ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಯಾಕೆ 1 ತಿಂಗಳ ಟೈಮ್ ತೆಗೆದುಕೋತು. ಆನ್ಸರ್, ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ಇನ್ ಅ ನೋ ಹರಿ ಟು ಸೆಲ್ ಹಿಸ್ ಲ್ಯಾಂಡ್. ಆತನಿಗೆ ಪ್ರಾಪರ್ಟಿ ಮಾಡ್ತಕ್ಕಂಥ ಯಾವುದೇ ಅವಸರ ಇರಲಿಲ್ಲ, ಅವನಿಗೆ ಟೈಮ್ ಇತ್ತು. ಹೀಗಾಗಿ 1 ತಿಂಗಳ ಒಂದು ಸಮಯಾವಕಾಶ ತೆಗೆದುಕೋತು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನಮಗೆ 28ನೇ ಪ್ರಶ್ನೆ ಹೋಗೋಣ. 28 ಕ್ವೆಶನ್ ನಂಬರ್ ಏನಿದೆ, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ನಾವು ನಿನಗಾಗಿ ಒಂದು ಹೊಸ ಶಾಲೆಯನ್ನು ಹುಡುಕೋಣ ಅಂತ. ಇದು ಕಲರ್ಸ್ ಆಫ್ ಸ್ಯಾಲೆಡ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಪ್ರಶ್ನೆಗಳು ಏನಿವೆ ನೋಡಿ. ಹೂ ಈಸ್ ದ ಸ್ಪೀಕರ್. ನಾನು ನಿನಗೆ ಒಂದು ಹೊಸ ಸ್ಕೂಲನ್ನು ನೋಡ್ತೀನಿ ಅಂತ ಯಾರು ಹೇಳಿದ್ರು ನೋಡೋಣ. ಆನ್ಸರ್ ಅವತಾರ್ ನರೇನ್ ಅಂದ್ರೆ ಸತೀಶನ ತಂದೆಯವರು ಹೇಳ್ತಾರೆ. ಇನ್ನು ಬಿ ಪ್ರಶ್ನೆ, ಹೂ ನೀಡೆಡ್ ದ ನ್ಯೂ ಸ್ಕೂಲ್. ಹೊಸ ಶಾಲೆ ಯಾರಿಗಾಗಿ ಹುಡುಕ್ತಾ ಇದ್ರು, ಯಾರಿಗೆ ಬೇಕಾಗಿತ್ತು, ಸತೀಶ್. ನೆಕ್ಸ್ಟ್ ಸಿ, ವೈ ಡಿಡ್ ದೇ ಲುಕ್ ಫಾರ್ ದ ನ್ಯೂ ಸ್ಕೂಲ್. ಯಾಕೆ ಅವರು ಹೊಸ ಶಾಲೆಯನ್ನು ಹುಡುಕ್ತಾ ಇದ್ರು. ಆನ್ಸರ್, ಬಿಕಾಸ್ ಆಫ್ ಅ ಫ್ರೀಕ್ವೆಂಟ್ ಆಬ್ಸೆಂಟ್ ಟು ಸ್ಕೂಲ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್. ಸತೀಶನಿಗೆ ರೆಗ್ಯುಲರ್ ಆಗಿ ಶಾಲೆಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ರೀಸನ್ 1. ರೀಸನ್ 2 ಅಂದ್ರೆ ಅದನಿಗೆ ಕಿವಿಗಳು ಕೇಳಿಸ್ತಾ ಇರಲಿಲ್ಲ. ಈ ಸಮಸ್ಯೆದಿಂದ ಆತನಿಗಾಗಿ ಹೊಸ ಶಾಲೆಯನ್ನು ನೋಡ್ತಾ ಇದ್ರು. ಇನ್ನು ರೀಸನ್ಸ್ ಇವೆ ಸಾಕಿಷ್ಟು. ಓಕೆ, ನೆಕ್ಸ್ಟ್ ನಾವು ಟು ಕ್ವೆಶನ್ ನಂಬರ್ 29 ನೋಡೋಣ. ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ. ಇಲ್ಲಿ ಬ್ಯಾಟ್ಸ್ ಅಂದ್ರೆ ಏನು, ಬಾವಲಿಗಳು ಇರುತ್ತಲ್ಲ ಆಕಾಶದಲ್ಲಿ ಅಂತಕ್ಕಂಥ ಒಂದು ಬರ್ಡ್ ಥರ. ಸೊ ನೋಡೋಣ ಏನಿದು ಪ್ರಶ್ನೆ. ಇದು ಪ್ರಶ್ನೆ ನಮ್ಗೆ ಯಾವ ಪಾಠದ್ದು ಅಂತ ಗೊತ್ತಾಗಿದೆ ತಗೊಳ್ಳಿ. ಇದು ಡಿಸ್ಕವರಿ ಪಾಠದಿಂದ ಈ ಒಂದು ಪ್ರಶ್ನೆ. ಸ್ಟೇಟ್ಮೆಂಟ್ ಏನು ಕೇಳ್ತಾ ಇದೆ, ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ. ಅಂದರೆ ನಾವು ಹಗಲು ರಾತ್ರಿ ಯಾವ ಥರ ಬಾವಲಿಗಳು ತಿರುಗಾಡುತ್ತೋ ಆ ಥರ ನಾವು ಹಗಲು ಬಾವಲಿ ಆಗಿದ್ವಿ, ರಾತ್ರಿ ಕೂಡ ಬಾವಲಿ ಥರ ನಾವು ಕೆಲಸ ಮಾಡ್ತಾ ಇದ್ವಿ. ಅಂದರೆ ಹಗಲು ಕೂಡ ಕೆಲಸ ಮಾಡ್ತಿದ್ವಿ, ರಾತ್ರಿ ಕೂಡ ಕೆಲಸ ಮಾಡ್ತಾ ಇದ್ವಿ ಬಾವಲಿ ಥರ ಅಂತ. ಈ ಪ್ರಶ್ನೆ ಏನು, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್. ಈ ಮಾತನ್ನು ಯಾರು ಹೇಳಿದ್ರು ಅಂತ. ಸೊ ಆನ್ಸರ್ ನೋಡ್ಕೊಂಬರೋಣ. ಆನ್ಸರ್, ಡಿಯಗೋ ಈ ಮಾತನ್ನ ಹೇಳ್ತಾನೆ. ಇನ್ನು ಬಿ ಪ್ರಶ್ನೆ, ಹೂ ಡಸ್ ವಿ ರೆಫರ್ ಟು. ಇಲ್ಲಿ ನಾವು ಅಂದ್ರೆ ಯಾರು. ಆನ್ಸರ್, ದ ಸೀಮೆನ್. ಇನ್ನು ಸಿ ಪ್ರಶ್ನೆ, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್ ಇನ್ ದ ಕಾಂಟೆಕ್ಸ್ಟ್. ಏನು ಈ ಸ್ಟೇಟ್ಮೆಂಟ್ನ ಅರ್ಥ. ಇಲ್ಲೇನು ಸ್ಟೇಟ್ಮೆಂಟ್ ಇದೆಲ್ಲ, ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ ಅಂತಿಲ್ಲ, ಆ ಸ್ಟೇಟ್ಮೆಂಟ್ನ ಅರ್ಥ ಏನು. ಬ್ಯಾಟ್ಸ್ ಕಾಂಟ್ ಸಿ ಡ್ಯೂರಿಂಗ್ ದ ಡೇ. ಇಫ್ ದೇ ಫ್ಲೈ ಡ್ಯೂರಿಂಗ್ ದ ಡೇ ದೇ ಮೇ ಫ್ಲೈ ಎನಿವೇರ್. ಇನ್ ದ ಸೇಮ್ ವೇ ದ ಸೀಮೆನ್ ಥಾಟ್ ದಟ್ ದೇ ವೇರ್ ಗೋಯಿಂಗ್ ಸಮ್ವೇರ್ ಆ್ಯಂಡ್ ದೇ ವುಡ್ ನಾಟ್ ಸೈಟ್ ಲ್ಯಾಂಡ್. ಈಗ ಬಾವಲಿಗಳು ಜಾಸ್ತಿ ರಾತ್ರಿ ಹಗಲು ತಿರುಗಾಡ್ತಾವ್ರೆ, ಹಗಲು ಅಂತ ತಿರುಗಾಡೋದಿಲ್ಲ.
ಬಟ್ ಬಾವಲಿಗಳು ಹಗಲು ಕೂಡ ತಿರುಗಿದಾಗ ಏನಾಗುತ್ತೆ ಓಕೆ ಗೊತ್ತಾಗೋದ್ರಿ ಯಾವ ಥರ ಈ ಕಡೆ ಯಾವ ಮೂಮೆಂಟಲ್ಲಿ ಹಾರಬೇಕು ಅನ್ನೋದು. ಅದೇ ಥರ ನಮಗೂ ಕೂಡ ಈ ಸಮುದ್ರ ಏನು ಮಾಡ್ತಾ ದಿಕ್ಕು ತಪ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ನ ಅರ್ಥ. ಒಟ್ಟಾರೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ವಿ, ವರ್ಕ್ ಮಾಡ್ತಾ ಇದ್ವಿ, ಬಟ್ ಇನ್ನೂ ಏನು ಡಿಸ್ಕವರಿ ಆಗ್ತಾ ಇಲ್ಲ ಅನ್ನೋದೇ ಈ ಒಂದು ಸ್ಟೇಟ್ಮೆಂಟ್ನ ಅರ್ಥ. ಓಕೆ, ನಾವೀಗ ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶನ್ ಇಲ್ಲಿ ಯಾವ್ದಿಗೆ ಇನ್ನೊಂದು ಎಕ್ಸ್ಟ್ರಾ ಇದೆ. 30ನೇ ಪ್ರಶ್ನೆ. ಇಲ್ಲಿ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಇದೊಂದು ಸ್ಟೇಟ್ಮೆಂಟ್ ಇದೆ ಕವನದು. ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಒಂದು ಕವನದ 2 ಲೈನ್ಗಳನ್ನ ಕೊಟ್ಟಿದ್ದಾರೆ ಆ ಕವನದಿಂದ. ಅದು ಸಂಬಂಧಪಟ್ಟಂತೆ ಪ್ರಶ್ನೆ ನೋಡ್ಕೊಂಬರೋಣ. ಎ ಕ್ವಶನ್, ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್? ಈ ಮಾತನ್ನ ಸ್ಪೀಕರ್ ಯಾವಾಗ ಹೇಳ್ದ, ಯಾವ ಸಮಯದಲ್ಲಿ? ಆನ್ಸರ್, ವೆನ್ ದ ಸ್ಪೀಕರ್ ವಾಸ್ ಇನ್ ದಿ ಔಟರ್ ಸ್ಪೇಸ್. ಔಟರ್ ಸ್ಪೇಸ್ ಅಂದ್ರೆ ಬಾಹ್ಯಾಕಾಶ. ಸ್ಪೀಕರ್ ಬಾಹ್ಯಾಕಾಶಕ್ಕೆ ಅಂದರೆ ಕವಿ ಅಥವಾ ವಿಜ್ಞಾನಿ ಬಾಹ್ಯಾಕಾಶಕ್ಕೆ ಹೋದಾಗ ಈ ಮಾತನ್ನು ಹೇಳಿದ್ರು. ಓಕೆ, ಬಿ ಪ್ರಶ್ನೆ ಏನು? ವೈ ವುಡ್ ದೇರ್ ಬಿ ನೋ ಕ್ಯಾಲೆಂಡರ್ಸ್ ಆರ್ ಕ್ಲಾಕ್ ಇನ್ ದ ಸ್ಪೇಸ್? ಯಾಕೆ ಬಾಹ್ಯಾಕಾಶದಲ್ಲಿ ಕ್ಯಾಲೆಂಡರ್ ಮತ್ತು ಕ್ಲಾಕ್ಗಳು ಇರೋದಿಲ್ಲ? ಆನ್ಸರ್, ಬಿಕಾಸ್ ಇನ್ ದ ಸ್ಪೇಸ್ ನೋ ಸೀಸನ್ಸ್ ಆ್ಯಂಡ್ ನೋ ಡೇ ಆರ್ ನೈಟ್ ಕಾನ್ಸೆಪ್ಟ್ಸ್. ಯಾಕಂದರೆ ಬಾಹ್ಯಾಕಾಶದಲ್ಲಿ ಹಗಲು ರಾತ್ರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರೋದಿಲ್ಲ, ಜೊತೆಗೆ ಯಾವುದೇ ಋತುಮಾನಗಳಿರೋದಿಲ್ಲ. ಋತುಮಾನಗಳಂದರೆ ವಸಂತ ಋತು, ಗ್ರೀಷ್ಮ ಋತು ಈಗೆಲ್ಲ ಬರುತ್ತಲ್ಲ, ಆ ಋತುಮಾನಗಳು ಇರೋದಿಲ್ಲ. ಹೀಗಾಗಿ ಅಲ್ಲಿ ಕ್ಯಾಲೆಂಡರ್ ಕ್ಲಾಕ್ಗಳು ಇರೋದಿಲ್ಲ. ಇನ್ನು ಸಿ ಪ್ರಶ್ನೆ ಏನಿದೆ, ವಾಟ್ ಡಸ್ ವಿಂಟರ್ ಅಂಡರ್ ಲಾಕ್ ಮೀನ್? ಈ ಸ್ಟೇಟ್ಮೆಂಟ್ ಅಲ್ಲಿ ಒಂದು ವಿಂಟರ್ ಅಂಡರ್ ಲಾಕ್ ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನು ಅಂತ ಅರ್ಥ. ಸೊ ವಿಂಟರ್ ಅಂಡರ್ ಲಾಕ್ ಮೀನ್ಸ್ ಏನು? ಇನ್ ಸ್ಪೇಸ್ ದೇರ್ ಈಸ್ ನೋ ಚೇಂಜ್ ಇನ್ ಸೀಸನ್ಸ್. ವಿಂಟರ್ ಅಂಡರ್ ಲಾಕ್ ಅಂದ್ರೆ ಏನು? ಅಲ್ಲಿ ಯಾವುದೇ ಋತುಮಾನಗಳು ಬದಲಾಗೋದಿಲ್ಲ. ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ನಮ್ಮ ಕಡೆ 3 ಕಾಣ್ತೀವಿ ನಾವು. ಬಟ್ ಅಲ್ಲಿ ಒಂದೇ ಅಟ್ಮಾಸ್ಫಿಯರ್ ಅಲ್ಲಿ ಲಾಕ್ ಆಗಿರುತ್ತೆ, ಡಿಫಾಲ್ಟ್ ಆಗಿರುತ್ತೆ, ಅದು ಚಳಿಗಾಲ. ಸೊ ಹೀಗಾಗಿ ಅವು ವಿಂಟರ್ ಅಂಡರ್ ಲಾಕ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾವೀಗ ಮೇನ್ ಕ್ವೆಶನ್ 7ಕ್ಕೆ ನೋಡೋಣ. ಇಲ್ಲಿ ಏನಿದೆ, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಇದು ತುಂಬಾ ಈಸಿ ಆಗಿರುತ್ತೆ. ನಾವು ಆರಾಮಾಗಿ 3 ಅಂಕವನ್ನ ಪ್ರಾಕ್ಟೀಸ್ ಸ್ಕೋರ್ ಮಾಡ್ಕೋಬಹುದು. ಇಲ್ಲಿ ಯಾವುದೇ ನಾವು ಬೈ ಹ್ಯಾಟ್ ಮಾಡೋದಾಗಿರಿ ಅಥವಾ ಕ್ವಶನ್ ಆನ್ಸರ್ ಪಾಠಗಳನ್ನ ಪದ್ಯಗಳನ್ನ ಕ್ವಶನ್ ಆನ್ಸರ್ ಓದೋ ಥರ ಪ್ರಿಪೇರ್ ಆಗೋದ್ರಲ್ಲಿ ಏನು ಇರೋದಿಲ್ಲ. ಜಸ್ಟ್ ಇಲ್ಲಿ ಕ್ಲೂಸ್ ಕೊಟ್ಟಿರ್ತಾರೆ, ಆ ಕ್ಲೂಸ್ ಅನ್ನು ಬಳಸ್ಕೊಂಡು ಒಂದೊಂದು ಸಿಂಪಲ್ ಸೆಂಟೆನ್ಸ್ ಮಾಡ್ತಾ ಅಥವಾ 2 ಸೆಂಟೆನ್ಸ್ ಅನ್ನು ಜಾಯಿಂಟ್ ಮಾಡ್ತಾ ನಾವು ಪ್ಯಾರಾಗ್ರಾಫ್ ಅನ್ನ ಮಾಡಬೇಕು. ಒಟ್ಟಾರೆ ಇಲ್ಲಿ ನಮ್ಗೆ ಏನು ಚೆಕ್ ಆಗುತ್ತೆ, ನಮಗೆ ಸೆಂಟೆನ್ಸ್ ಮಾಡೋಕೆ ಬರುತ್ತೋ ಇಲ್ಲೋ ಅನ್ನೋದು ಇಲ್ಲಿ ನಮಗೆ ಅರ್ಥ ಒಂದು ಚೆಕ್ ಆಗುತ್ತೆ. ಓಕೆ, ನೋಡೋಣ ಏನಿದೆ ಕ್ಲೂಸ್ ಏನು ಕೊಟ್ಟಿದ್ದಾರೆ. ನೇಮ್ ಕೊಟ್ಟಿದ್ದಾರೆ. ನೇಮ್ ಏನು? ಶ್ರೀ ಪ್ರಸನ್ನ ಕುಮಾರ್. ಇನ್ನು ಡೇಟ್ ಆಫ್ ಬರ್ತು 22nd August 1978. ಓಕೆ, ಪ್ಲೇಸ್ ಆಫ್ ಬರ್ತ್ ಯಾವುದು? ರಾಂಪುರ್, ತುಮಕೂರಲ್ಲಿ. ಇನ್ನು ಕ್ವಾಲಿಫಿಕೇಶನ್ MA ಇನ್ ಇಂಗ್ಲೀಷು. ಪ್ರೊಫೆಷನ್ ಉದ್ಯೋಗ. ಲೆಕ್ಚರ್ ಆ್ಯಂಡ್ ಪಾರ್ಟ್ ಟೈಮ್ ಮೋಟಿವೇಟರ್. ಇನ್ನು ಫ್ಯಾಮಿಲಿ ವೈಫ್ ಆ್ಯಂಡ್ 2 daughters. ಆಮೇಲೆ ಹಾಬೀಸ್, ಇವ್ರ ಹವ್ಯಾಸಗಳೇನಿತ್ತು? ರೈಟಿಂಗ್ ಪೋಯಮ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಈ ಕಂಟೆಂಟ್. ಆಮೇಲೆ ಅವಾರ್ಡ್ಸ್ ಯಾವ್ದು ಸಿಕ್ಕಿದ್ರು? ಬೆಸ್ಟ್ ಲೆಕ್ಚರ್ ಅವಾರ್ಡ್. ಆಮೇಲೆ ರೀಸನ್ ಫಾರ್ ಪಾಪ್ಯುಲಾರಿಟಿ, ಯಾಕೆ ಇವರು ಫೇಮಸ್ ಆಗಿದ್ದರು? ಫ್ರೆಂಡ್ಲಿ ನೇಚರ್ ಇತ್ತು, ಹೆಲ್ಪ್ಸ್ ದ ಪುವರ್ ಸ್ಟೂಡೆಂಟ್ಸ್. ಈ ಪಾಯಿಂಟ್ಸ್ ಅನ್ನ ಬಳಸ್ಕೊಂಡು ನಾವು ಪ್ಯಾರಾಗ್ರಾಫ್ ಅನ್ನು ಬರೀಬೇಕು. ಇಲ್ಲಿ ಎಷ್ಟು ಪಾಯಿಂಟ್ಸ್ ಇವೆ? 1 2 3 4 5 6 7 8 9. ಈ 9 ಪಾಯಿಂಟ್ಸ್ ಅನ್ನು ಬಳಸ್ಕೊಂಡು ನಾವು ಪ್ಯಾರಾಗ್ರಾಫ್ ಅನ್ನು ಯಾವ ತರ ಬರೀಬೇಕು ಅನ್ನೋದು ಈಗ ನೋಡೋಣ. ಆನ್ಸರ್ ನೋಡ್ಕೊಂಬರೋಣ. ಓಕೆ, ಆನ್ಸರ್ ಇದೆ ನೋಡಿ. ಶ್ರೀ ಪ್ರಸನ್ನ ಕುಮಾರ್ ವಾಸ್ ಬಾರ್ನ್ ಆನ್ 22nd August 1978 ಇನ್ ರಾಂಪುರ್, ತುಮಕೂರು. ಸೊ ಪ್ರಸನ್ನ ಕುಮಾರ್ ಅವರು ಹುಟ್ಟಿದ್ದು ಆಗಸ್ಟ್ 22, 1978 ತುಮಕೂರಿನ ರಾಂಪುರಲ್ಲಿ. He holds an MA in English and works as a lecturer. ಸೊ ಇವರು MA ಒಂದು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದಾರೆ. ಸ್ನಾತಕ ಪದವಿ ಅಂತ ಹೇಳ್ತೀವಿ. ಆಮೇಲೆ ಇವರು ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೈಲ್ ಆಲ್ಸೋ ಸರ್ವಿಂಗ್ ಆಸ್ ಅ ಪಾರ್ಟ್ ಟೈಮ್ ಮೋಟಿವೇಟರ್. ಸೊ ಇವ್ರು ಟೀಚಿಂಗ್ ಜೊತೆಗೆ ಪಾರ್ಟ್ ಟೈಮ್ ಆಗಿ ಒಂದು ಮೋಟಿವೇಶನ್ ಮಾಡ್ತಕ್ಕಂಥ ಸ್ಪೀಚ್ಗಳನ್ನ ಕೊಡ್ತಿರ್ತಾರೆ. known for his friendly nature and dedication to help poor students. ಸೊ ಇವ್ರ ಹತ್ರ ಇರ್ತಕ್ಕಂಥ ಒಂದು ಆತ್ಮೀಯವಾದ ಗುಣ,
ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ನೇಚರ್ ಇದ್ದು ಸಲುವಾಗಿ ಇವರು ತುಂಬ ಪ್ರಖ್ಯಾತರಾಗಿದ್ದರು. He has earned a reputation as an inspiring educator. ಸೊ ಶಿಕ್ಷಣ ಕ್ಷೇತ್ರದಲ್ಲೂ ಇವರೊಬ್ಬ ಇನ್ಸ್ಪೈರಿಂಗ್ ಸ್ಫೂರ್ತಿ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಹಿಸ್ ಹಾಬೀಸ್ ಇನ್ಕ್ಲೂಡಿಂಗ್ ರೈಟಿಂಗ್ ಪೋಯಮ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಈ ಕಂಟೆಂಟ್ಸ್. ಸೊ ಇವರ ಹವ್ಯಾಸಗಳೇನಾಗಿದ್ದವು? ಕವನಗಳನ್ನು ಬರೆಯೋದು, ಈ ಕಂಟೆಂಟ್ಗಳನ್ನು ರಚನೆ ಮಾಡೋದು, ರಿಫ್ಲೆಕ್ಟಿಂಗ್ ಇಟ್ಸ್ ಪ್ಯಾಷನ್ ಫಾರ್ ಲೆಕ್ಚರರ್ ಆ್ಯಂಡ್ ಡಿಜಿಟಲ್ ಲರ್ನಿಂಗ್. ತಮ್ಮ ವೃತ್ತಿಯ ಜೊತೆಗೆ ಡಿಜಿಟಲ್ ಲರ್ನಿಂಗ್ ಅನ್ನು ಪ್ರೋತ್ಸಾಹ ಕೊಡ್ತಾ ಇದ್ರು. ಫಾರ್ ಹಿಸ್ ಔಟ್ ಅಂಡ್ ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಟೀಚಿಂಗ್ he has been honored with the ಬೆಸ್ಟ್ ಲೆಕ್ಚರ್ ಅವಾರ್ಡ್. ಸೊ ಇವರು ಮಾತ್ರ ಇರ್ತಕ್ಕಂಥ ಈ ಒಂದು ಎಲ್ಲ ಒಳ್ಳೆ ಕ್ವಾಲಿಟೀಸ್ ನೋಡಿಕೊಂಡು ಅವರಿಗೆ ಬೆಸ್ಟ್ ಲೆಕ್ಚರ್ ಅವಾರ್ಡ್ ಕೂಡ ಕೊಡಲಾಗಿದೆ ಅಂತ. ಇಷ್ಟು ನಾವು ಇವತ್ತಿನ ವಿಡಿಯೋಲಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಶ್ನೆಗಳು. ಸೊ ಮುಂದೆ ಬರ್ತಕ್ಕಂಥ ನೆಕ್ಸ್ಟ್ ಪಾರ್ಟ್ 4 ನಾವು ಈ ಉಳಿದ ಸ್ಟೋರಿ ಡೆವಲಪ್ಮೆಂಟ್ ಆಗಿರ್ಬೋದು, ಪಿಕ್ಚರ್ ರೈಟಿಂಗ್ ಸಂಬಂಧಪಟ್ಟಂತಾಗಿರ್ಬೋದು, ಎಸ್ಸೆ ರೈಟಿಂಗು, ಪೋಯಮ್ಸು, ಪ್ಯಾಸೇಜ್, ಈ ಉಳಿದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ಒಂದು ನೋಟಿಫಿಕೇಶನ್ ತಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.